ನಾವು ರಕ್ಷಣೆಗಾಗಿ ಯೋಜನೆ ಸಿದ್ಧಪಡಿಸಬಹುದು, ಆದರೆ ದೇವರ ಮಾತಿಗೆ ವಿಧೇಯರಾಗಿ ರಕ್ಷಕನ ಬಳಿಗೆ ಬಂದಾಗಲೇ ನಾವು ರಕ್ಷಿಸಲ್ಪಡುವುದು. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ರವಾದನ ಗ್ರಂಥದ ಅಧ್ಯಯನದ ಕೊನೆ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ದೇವರ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳೋಣ. ದೇವಜನರಾದ ಇಸ್ರಾಯೇಲ್ಯರು ದಂಡಿಸಲ್ಪಟ್ಟರೂ ಭವಿಷ್ಯದಲ್ಲಿ ರಕ್ಷಿಸಲ್ಪಡುತ್ತಾರೆ. ಪ್ರೀತಿಯು ಜಯಿಸುತ್ತದೆ ಎಂಬ ವಿಷಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷ್ಯನ ವರುಷಗಳು ವೃದ್ಧಿಯಾಗುವವು. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಓಶೇಯನ ಪ್ರವಾದನೆ ಗ್ರಂಥದ ಕೊನೆಯ ಅಧ್ಯಯನದ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಂದು ನಾವು ಓಶೇಯನ ಪ್ರವಾದನೆ ಗ್ರಂಥದ 13 ಮತ್ತು 14ನೇ ಅಧ್ಯಾಯಗಳನ್ನು ನೋಡೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲು ಪ್ರಸ್ತುತದಲ್ಲಿ ದಂಡಿಸಲ್ಪಡುವುದು, ಭವಿಷ್ಯದಲ್ಲಿ ರಕ್ಷಿಸಲ್ಪಡುವುದು. ಪ್ರಸ್ತುತದಲ್ಲಿ ಇಸ್ರಾಯೇಲು ದಂಡಿಸಲ್ಪಡುವುದು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಇಸ್ರಾಯೇಲರಿಗೆ ದೇವರ ದಂಡನೆಯು ತಪ್ಪದೇ ಬರುತ್ತದೆಂದು 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಪೂರ್ವದಲ್ಲಿ ಎಫ್ರಾಯಿಮು ನುಡಿದ ಮಾತಿಗೆ ಎಲ್ಲರೂ ನಡುಗಿದರು. ಅದು ಇಸ್ರಾಯೇಲಿನಲ್ಲಿ ಉನ್ನತ ಸ್ಥಿತಿಗೆ ಬಂದಿತ್ತು, ಆದರೆ ಬಾಳ್ ದೇವತೆಯ ವಿಷಯದಲ್ಲಿ ದೋಷಿಯಾಗದಾಗ ಸತ್ತಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ಜೀವಿಸುವ ದೇವರನ್ನು ಸೇವಿಸುತ್ತಿರುವಾಗ ದೇವರು ಅದನ್ನು ಮೇಲಕ್ಕೆ ತಂದನು. ಆದರೆ ಅದು ಬಾಳನನ್ನು ಪೂಜಿಸತೊಡಗಿದಾಗ ಅದು ಸತ್ತಿತು. ಎಫ್ರಾಯಿಮು ಸತ್ತು ದೇಶದಿಂದ ಹೊರಹಾಕಲ್ಪಟ್ಟದ್ದು ಮಾತ್ರವಲ್ಲದೆ ಭೂಮಿಯೂ ಕೂಡ ಸತ್ತಿತ್ತು. ಅದು ಈಗಕ್ಕೂ ಮುಂಚಿನ ಸ್ಥಿತಿಗೂ ಬಂದಿದೆ ಎಂದು ನಾನು ನೆನೆಸುವುದಿಲ್ಲ. ಸಮಾರ್ಯ ಹಾಗೂ ಇತರ ಪಟ್ಟಣಗಳ ಅವಶೇಷಗಳು ಭೂಮಿಯಲ್ಲಿ ಇನ್ನೆಲ್ಲೋ ಕಾಣದಷ್ಟು ಪಾಳು ಬಿದ್ದಿರುತ್ತವೆ. ಮುಂದಕ್ಕೆ ನೋಡಿರಿ. ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 2ನೇ ವಚನವನ್ನು. ಈಗ ಎಫ್ರಾಯಿಮ್ಯರು ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಾರೆ. ತಮ್ಮ ಬೆಳ್ಳಿಯಿಂದ ಸ್ವಬುದ್ಧಿಗೆ ತಕ್ಕ ಎರಕದ ಬೊಂಬೆಗಳನ್ನು ರೂಪಿಸಿಕೊಂಡಿದ್ದಾರೆ. ಅವೆಲ್ಲ ಶಿಲ್ಪಿಗಳ ಕೈಕೆಲಸವೇ. ಇಂಥವುಗಳನ್ನು ಮಾತಾಡಿಸುತ್ತಾರೆ. ಮನುಷ್ಯರಾದ ಪೂಜಾರಿಗಳು ಪಶುವಿನ ಮೂರ್ತಿಗಳನ್ನು ಮುದ್ದಿಸುತ್ತಾರೆ ಎಂಬುದಾಗಿ. ಇದು ಒಂದು ರೀತಿಯ ಆರಾಧನೆಯಾಗಿದೆ. ಅನೇಕರು ಬಂಗಾರದ ಬಸವನ ಸಮೀಪ ಹೋಗಿ ಅದನ್ನು ನಿಜವಾಗಿಯೂ ಮುದ್ದಿಸುತ್ತಾರೆ. ಪ್ರಿಯರೇ, ಒಂದು ವಿಗ್ರಹಕ್ಕೆ ಮುತ್ತಿಡುವುದು ಇಲ್ಲವೇ ಒಂದು ಸ್ಥಳವನ್ನು ಮುತ್ತಿಡುವುದು ದೇವರನ್ನು ಆರಾಧಿಸಿದಂತೆ ಎಂದು ಭಾವಿಸುವವರು ಅನೇಕರಿದ್ದಾರೆ. ಒಮ್ಮೆ ಕೆಲವರು ಇಸ್ರಾಯೇಲಿಗೆ ಪ್ರವಾಸ ಹೋದ ಒಂದು ಸಂದರ್ಭದಲ್ಲಿ ಒಬ್ಬಳು ಮಹಿಳೆ ತನ್ನ ಮೊಣಕಾಲು ಕೈಗಳನ್ನು ನೆಲಕ್ಕೆ ಊರಿ ಕ್ರಿಸ್ತನ ಸಮಾಧಿ ಸ್ಥಳಕ್ಕೆ ಮುತ್ತಿಡತೊಡಗಿದಳು. ಒಬ್ಬರು ಕೂಡಲೇ ಆಕೆ ನೆತ್ತಿ ನಿಲ್ಲಿಸಿ, ಆ ಸ್ಥಳದಲ್ಲಿ ನಾವು ಆ ಸ್ಥಳದಲ್ಲಿನ ನೀರನ್ನೂ ಕೂಡ ಕುಡಿಯಬಾರದೆಂದು ನಮಗೆ ಹೇಳಿದ್ದನ್ನು ನೆನಪಿಸಿ ಆಕೆ ಧೂಳಿನಿಂದ ಏಳಬೇಕೆಂದು ಹೇಳಿದರು. ಅದರಿಂದೇನೂ ತೊಂದರೆಯಿಲ್ಲ, ಇದು ಪರಿಶುದ್ಧ ಸ್ಥಳ, ನನ್ನ ಕರ್ತನನ್ನು ಹೂಣಿಟ್ಟ ಸ್ಥಳ ಎಂದಳು. ಆಗ ಅವರು ಆಕೆಗೆ ಹೇಳಿದರು, ಆತನು ಈಗ ಅಲ್ಲಿಲ್ಲ, ಆತನು ಜೀವಿಸುವ ಕ್ರಿಸ್ತನಾಗಿ ದೇವರ ಬಲಗಡೆಯಲ್ಲಿದ್ದಾನೆ. ಈಗ ನೀವು ಆತನನ್ನು ಮುದ್ದಿಸಲು ಸಾಧ್ಯವಿಲ್ಲ, ಆದರೆ ಆತನನ್ನು ಸ್ತುತಿಸಿ ಆರಾಧಿಸಬಹುದು ಎಂದು. ಪ್ರಿಯರೇ, ಜೀವಿಸುವ ನಿಜ ದೇವರ ಆರಾಧನೆಯೆಂದು ಹೇಳಿ ಸಿಕ್ಕದನ್ನೆಲ್ಲ ಮುದ್ದಿಸುತ್ತಾ ಹೋಗುವುದು ಅರ್ಥಹೀನವಾದ ಸಂಗತಿ. ಪ್ರಿಯ ಮಿತ್ರನೇ, ನಿನ್ನ ಜೀವಿತದ ಮೂಲಕ ಆತನನ್ನು ಆರಾಧಿಸು. ನಿನ್ನ ವ್ಯವಹಾರ ನಡೆಸುವುದರಲ್ಲಿ ಆತನನ್ನು ಆರಾಧಿಸು. ನಿನ್ನ ಸಾಮಾಜಿಕ ಜೀವನ ನಡೆಸುವುದರಲ್ಲಿ, ನಿನ್ನ ಕುಟುಂಬವನ್ನು ನಡೆಸುವುದರಲ್ಲಿ, ಹೊರಗಿನ ನಿನ್ನ ಜೀವಿತದ ಮೂಲಕ ಆತನನ್ನು ಆರಾಧಿಸು. ದೇವಾಲಯದೊಳಕ್ಕೆ ಮಾತ್ರವಲ್ಲ,
ಆರಾಧನಾ ಸ್ಥಳ, ಬಾಹ್ಯ ಜಗತ್ತು ಎಂಬ ವಿಭಾಗವನ್ನು ಮಾಡಿದವರು ನಾವೇ. ಆದರೆ ದೇವರ ದೃಷ್ಟಿಯಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಮುಂದಕ್ಕೆ ನೋಡ್ರಿ, ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು. ಹೀಗಿರಲು ಅವರು ಪ್ರಾತಃ ಕಾಲದ ಮೋಡದ ಪ್ರಕಾರವಾಗಿಯೂ ಬೇಗನೆ ಮಾಯವಾಗುವ ಇಬ್ಬನಿಯಂತೆಯೂ ಬಿರುಗಾಳಿಯು ಕಣದಿಂದ ಬಡಿದುಕೊಂಡು ಹೋಗುವ ಹೊಟ್ಟಿನ ಹಾಗೂ ಗವಾಕ್ಷದಿಂದ ಹೊರಡುವ ಹೊಗೆಯೋಪಾದಿಯಲ್ಲಿಯೂ ಇರುವರು. ನಾನಾದರೂ ನೀನು ಐಗುಪ್ತದಲ್ಲಿದ್ದ ಕಾಲದಿಂದ ಯೆಹೋವನೆಂಬ ನಿನ್ನ ದೇವರಾಗಿದ್ದೇನೆ. ನನ್ನ ಹೊರತು ಯಾವ ದೇವರೂ ನಿನಗೆ ಗೊತ್ತಿಲ್ಲ, ನನ್ನ ವಿನಃ ಯಾವ ರಕ್ಷಕನೂ ಇಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಆತನ ಮಾತಿಗೆ ಕಿವಿಗೊಡು. ನೀನು ರಕ್ಷಣೆಗಾಗಿ ಒಂದು ಯೋಜನೆ ಸಿದ್ಧ ಮಾಡಬಹುದು, ಆದರೆ ಆತನೊಬ್ಬನೇ ರಕ್ಷಕನು. ಆದ್ದರಿಂದ ನೀನು ಆತನ ಮಾರ್ಗದಂತೆ ಆತನ ಬಳಿಗೆ ಬರುವುದೊಳ್ಳೆಯದು. ಕರ್ತನಾದ ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಈ ಮಾರ್ಗದ ಮುಖಾಂತರ ಲಕ್ಷಾಂತರ ಜನರು ಬಂದಿದ್ದಾರೆ. ಅದು ಸತ್ಯವೆಂದು ತಿಳಿದುಕೊಂಡಿದ್ದಾರೆ. ರಕ್ಷಣೆಗೆ ನಿನ್ನದೇ ಮಾರ್ಗ ಉಂಟೆಂದು ನೀನು ಯೋಚಿಸಬಹುದು, ಆದರೆ ದೇವರೊಬ್ಬನೇ ರಕ್ಷಕನಾಗಿದ್ದಾನೆ ಮತ್ತು ಆತನು ಮಾತ್ರವೇ ರಕ್ಷಣೆಯ ಯೋಜನೆಯನ್ನು ಸಿದ್ಧ ಮಾಡಬಲ್ಲನು. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು. ಅರಣ್ಯದಲ್ಲಿ ಘೋರ ಮರುಭೂಮಿಯಲ್ಲಿ ನಿನ್ನನ್ನು ಲಕ್ಷಿಸಿದವನು ನಾನೇ. ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು, ಇದರಿಂದ ನನ್ನನ್ನು ಮರೆತು ಬಿಟ್ಟರು ಎಂಬುದಾಗಿ. ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ನಾನು ನಿನ್ನ ದೇವರಾಗಿದ್ದೆನು. ನಿನ್ನನ್ನು ಐಗುಪ್ತದಿಂದ ಹೊರತಂದವನು ನಾನೇ. ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ, ನಿನ್ನನ್ನು ದಂಡಿಸ್ತೇನೆ ಎಂದು. ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಆದ ಕಾರಣ ನಾನು ಅವರ ಪಾಲಿಗೆ ಸಿಂಹ, ಚಿರತೆಯ ಹಾಗೆ ದಾರಿಯ ಮಗ್ಗುಲಲ್ಲಿ ಹೊಂಚು ಹಾಕುವೆನು. ಮರಿಗಳನ್ನು ಕಳಕೊಂಡ ಕರಡಿಯಂತೆ ಅವರಿಗೆ ಎದುರು ಬಿದ್ದು ಅವರ ಎದೆಯನ್ನು ಬಗಿದು ಹಾಕುವೆನು. ಅಲ್ಲೇ ಮೃಗರಾಜನಂತೆ ಅವರನ್ನು ನುಂಗುವೆನು. ಭೂಜಂತುಗಳು ಅವರನ್ನು ಸೀಳಿಬಿಡುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಪ್ರವಾದನ ರೂಪದ ಮಾತಿದೆ. ಅದು ಅತ್ಯಾಸಕ್ತಿಕರವಾದದ್ದಾಗಿದೆ. ದಾನಿಯೇಲನ ದರ್ಶನದಲ್ಲಿ, ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದಲ್ಲಿ ಬಾಬೇಲು ಸಿಂಹವಾಗಿ ಸಂಕೇತಿಸಲ್ಪಟ್ಟಿದೆ. ಮಹಾ ಅಲೆಕ್ಸಾಂಡರನ ಆಳ್ವಿಕೆಯಲ್ಲಿ ಗ್ರೀಸ್ ದೇಶವು ಚಿರತೆಯಾಗಿ ಸೃಷ್ಟಿಸಲ್ಪಟ್ಟಿದೆ ಮತ್ತು ಮೇದ್ಯ ಪಾರಸಿಯರ ರಾಜ್ಯವು ಕರಡಿಯಂತೆ ಚಿತ್ರಿಸಲ್ಪಟ್ಟಿದೆ. ಓಶೇಯನ ಪ್ರವಾದನೆಯಲ್ಲಿ ದೇವರು ತಾನು ಅವರ ಪಾಲಿಗೆ ಸಿಂಹವಾಗಿ ಬರುವೆನೆಂದು, ಚಿರತೆಯ ಹಾಗೆ ಹೊಂಚು ಹಾಕುವೆನೆಂದು ಹೇಳುತ್ತಾನೆ. ಆದರೆ ಸಮೀಪದ ಭವಿಷ್ಯತ್ತಿನಲ್ಲಿ ಮೇದ್ಯ ಪಾರಸಿಯರನ್ನು ಸಂಕೇತಿಸುವ ಕರಡಿಯಂತೆ ಬರುವೆನೆಂದೂ ಹೇಳುತ್ತಾನೆ. ಮೇದ್ಯ ಪಾರಸಿಯರು ಬೇಗದಲ್ಲೇ ಅಶೂರವನ್ನು ಸೋಲಿಸಲಿದ್ದಾರೆ. ದೇವರು ಹೇಳುತ್ತಾನೆ, ಮರಿಗಳನ್ನು ಕಳಕೊಂಡ ಕರಡಿಯಂತೆ ಅವರಿಗೆ ಎದುರು ಬೀಳುವೆನು ಎಂದು. ಪ್ರಿಯರೇ, ಮರಿಗಳನ್ನು ಕಳಕೊಂಡ ಕರಡಿಯಷ್ಟು ಭಯಂಕರ ಕ್ರೂರ ಪ್ರಾಣಿ ಬೇರೊಂದಿಲ್ಲ. ಇದು ಅಶೂರ್ಯರ ಸೈನ್ಯವನ್ನು ಚೆನ್ನಾಗಿ ಚಿತ್ರಿಸುತ್ತದೆ. ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲೇ, ನೀನು ನಿನ್ನ ಬೆಂಬಲವಾದ ನನಗೆ ತಿರುಗಿ ಬಿದ್ದದರಿಂದ ನಾಶವಾಗಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಸಂಭವಿಸುವಗಳ ಕುರಿತಾಗಿ ನಾವು ಸಾಮಾನ್ಯವಾಗಿ ದೇವರನ್ನು ದೂರುತ್ತೇವೆ. ಈ ರೀತಿ ನೀನು ನೆನೆಸುವಾಗ ಈ ವಚನವನ್ನು ಜ್ಞಾಪಿಸಿಕೊಳ್ಳುವುದೊಳ್ಳೆಯದು. ನಿನ್ನನ್ನು ನೀನೇ ಹಾಳು ಮಾಡಿಕೊಂಡಿದ್ದಿ. ನೀನಿರುವ ಸ್ಥಿತಿಗೆ ನೀನೇ ಕಾರಣನಾಗಿದ್ದಿ. ಆದರೆ ನೀನು ದೇವರಿಂದ ಸಹಾಯ ಹೊಂದಬಹುದು. ಆತನು ನಿನಗೆ ಸಹಾಯವನ್ನೊದಗಿಸುವನು. ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಈಗ ನಿನ್ನ ಅರಸನು ಎಲ್ಲಿ? ನಿನ್ನ ಪಟ್ಟಣಗಳಲ್ಲೆಲ್ಲ ನಿನ್ನವರನ್ನು ಉದ್ಧರಿಸುವನು. ನನಗೆ ರಾಜನನ್ನು ರಾಜ್ಯಾಧಿಕಾರಿಗಳನ್ನು ದಯಪಾಲಿಸು ಎಂದು ನನ್ನನ್ನು ಕೇಳಿಕೊಂಡಿಯಷ್ಟೇ. ಆ ಪಾಲಕರು ಎಲ್ಲಿ?
ನಾನು ಕೋಪಗೊಂಡು ರಾಜರನ್ನು ಕೊಟ್ಟಿದ್ದೇನೆ, ಕೋಪೋದ್ರೇಕನಾಗಿ ತೆಗೆದುಬಿಟ್ಟಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಾನು ಕೋಪಗೊಂಡು ರಾಜರನ್ನು ಕೊಟ್ಟಿದ್ದೇನೆ ಎಂಬುದಾಗಿ ನೋಡುವಾಗ, ಇಸ್ರಾಯೇಲ್ಯರು ತಮಗೆ ಅರಸನು ಬೇಕೆಂದು ಕೇಳಿಕೊಂಡಾಗ ಅವರಿಗೆ ಸೌಲನನ್ನು ಕೊಟ್ಟನು, ಮತ್ತು ಈಗ ಕೋಪೋದ್ರೇಕನಾಗಿ ತೆಗೆದುಬಿಟ್ಟೆನು ಅಂದರೆ ದೇವರು ಉತ್ತರದ ರಾಜ್ಯದಿಂದ ಅವರ ಅರಸನಾದ ಓಶೇಯನನ್ನು ತೆಗೆದುಬಿಟ್ಟನು, ದಕ್ಷಿಣದ ರಾಜ್ಯದಿಂದ ಚಿದ್ಕೀಯನನ್ನು ತೆಗೆದನು ಮತ್ತು ತನ್ನ ಕೋಪದ ಕಾರಣದಿಂದಾಗಿ ಹೀಗೆ ಮಾಡಿದನು. ದಂಡನೆ ಅದು ಆರಂಭದಲ್ಲೂ ಆತನ ದಂಡನೆಯೇ ಆಗಿತ್ತು, ಈಗಲೂ ದಂಡನೆಯೇ ಆಗಿದೆ. ಮುಂದಕ್ಕೆ ನೋಡಿರಿ, ಓಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 16ನೇ ವಚನವನ್ನು. ಸಮಾರ್ಯವು ತನ್ನ ದೇವರಿಗೆ ತಿರುಗಿ ಬಿದ್ದದರಿಂದ ತನ್ನ ದೋಷ ಫಲವನ್ನು ಅನುಭವಿಸಲೇಬೇಕು. ಅದರ ಜನರು ಖಡ್ಗ ಹತರಾಗುವರು, ವೈರಿಗಳು ಅಲ್ಲಿನ ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವರು, ಗರ್ಭಿಣಿಯರ ಹೊಟ್ಟೆಯನ್ನು ಸೀಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮಾರ್ಯವು ಪಾಳು ಬೀಳುವುದು ಅಂದರೆ ಈ ದಿನಗಳಲ್ಲಿ ನಾವು ಸಮಾರ್ಯವನ್ನು ಸಂದರ್ಶಿಸುವುದಾದರೆ ದೇವರ ಮಾತನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಈಗ ಅದು ಪಾಳು ಬಿದ್ದ ಪ್ರದೇಶವಾಗಿದೆ. ಇಸ್ರಾಯೇಲು ಭವಿಷ್ಯದಲ್ಲಿ ರಕ್ಷಿಸಲ್ಪಡುವುದು ಎಂಬ ವಿಚಾರವನ್ನು ನೋಡೋಣ. 14ನೇ ಅಧ್ಯಾಯವು ಅದ್ಭುತವಾದ ಭಾಗವಾಗಿದೆ. ಅದರಲ್ಲಿ ಇಸ್ರಾಯೇಲಿನ ಮುಂದಣ ರಕ್ಷಣೆಯ ಕುರಿತಾಗಿ ಹೇಳಲ್ಪಟ್ಟಿದೆ. ಹೋಶೇಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲೇ, ನೀನು ಹಿಂತಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ, ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ಪಾಪಗಳಿಂದಾಗಿ ಅವರು ಸೆರೆಗೆ ಒಯ್ಯಲ್ಪಡುವರೆಂದು ದೇವರು ಅವರಿಗೆ ತಿಳಿಸುತ್ತಾನೆ. ಓಶೇಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಶ್ಶೂರವು ನಮ್ಮನ್ನು ರಕ್ಷಿಸುವುದೆಂದು ನಂಬೆವು, ಐಗುಪ್ತದ ಕುದುರೆಗಳನ್ನು ಹತ್ತೆವು, ನಮ್ಮ ಕೈಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನೂ ಹೇಳೆವು. ನೀನೇ ಅಪರಾಧವನ್ನು ಕರುಣಿಸುವಿ ಎಂಬುದಾಗಿ ಅರಿಕೆ ಮಾಡಿಕೊಳ್ಳಿರಿ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರು ತಮ್ಮ ಕೈಯಿಂದಲೇ ಏನನ್ನಾದರೂ ನಿರ್ಮಿಸಿ ಅದನ್ನೇ ಅಡ್ಡಬಿದ್ದು ಆರಾಧಿಸುತ್ತಿದ್ದರು. ಕೆಲವರು ತಮ್ಮ ಬುದ್ಧಿಶಕ್ತಿಯನ್ನು, ಜ್ಞಾನವನ್ನು ಆರಾಧಿಸುತ್ತಾರೆ. ನಾವು ಏನನ್ನು ಮಾಡುತ್ತಿರುವೆವೋ ಅದನ್ನು, ಏನನ್ನು ಮಾಡಲು ಶಕ್ತರಾಗಿದ್ದೇವೆಯೋ ಅದನ್ನು ಆರಾಧಿಸುತ್ತಿದ್ದಾರೆ. ಪ್ರಿಯರೇ, ಈ ರೀತಿ ಮಾಡುವವರು ಕೇವಲ ಬುದ್ಧಿಹೀನರು, ದೇವರಲ್ಲದವುಗಳನ್ನು ಆರಾಧಿಸುವವರೂ ಆಗಿರುತ್ತಾರೆ. ಓಶೇಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು, ಅದು ತಾವರೆಯಂತೆ ಒಡೆಯುವುದು, ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವುದು. ಅದರ ರೆಂಬೆಗಳು ಹರಡುವವು, ಅದರ ಅಂದವು ಒಲಿವ ಮರದಂತೆ ಕಂಗೊಳಿಸುವುದು, ಅದರ ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗಿರುವುದು. ಅದರ ನೆರಳನ್ನು ಆಶ್ರಯಿಸುವವರು ಹಿಂದಿರುಗಿ ಬೆಳೆಯನ್ನು ಬೆಳೆದು ದ್ರಾಕ್ಷಿಯಂತೆ ಪಲ್ಲವಿಸುವರು. ಅದರ ಕೀರ್ತಿಯು ಲೆಬನೋನಿನ ದ್ರಾಕ್ಷಾರಸದ ಹಾಗೆ ಸ್ವಾರಸ್ಯವಾಗಿರುವುದು ಎಂಬುದಾಗಿ. ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಎಂಬುದಾಗಿ ನೋಡುವಾಗ ದೇವರು ಹೇಳುತ್ತಿದ್ದಾನೆ, ಜನರು ಹಿಂಜಾರುತ್ತಿದ್ದಾರೆ, ನನ್ನಿಂದ ದೂರ ಹೋಗುತ್ತಿದ್ದಾರೆ, ಆದರೆ ನಾನು ಅವರನ್ನು ಸ್ವಸ್ಥಪಡಿಸುವೆನು, ನಾನು ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು, ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಗಿದೆ ಎಂದು. ಹೋಶೇಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಎಫ್ರಾಯಿಮು ವಿಗ್ರಹಗಳ ಗೊಡವೆ ನನಗೆ ಇನ್ನೇಕೆ ಅಂದುಕೊಳ್ಳುವುದು, ನಾನು ಅದಕ್ಕೆ ಒಲಿದು ಕಟಾಕ್ಷಿಸುವೆನು. ನಾನು ಸೊಂಪಾದ ತುರಾಯಿ ಮರದಂತಿದ್ದೇನೆ, ನನ್ನಿಂದಲೇ ನೀನು ಫಲಿಸುವಿ. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 8ನೇ ವಚನವು ಸತ್ಯವೇದದಲ್ಲಿನ ಅತಿ ಅದ್ಭುತವಾದ ವಚನವಾಗಿದೆ. ಅದು ಜಯದ ಗೀತವಾಗಿದೆ. ಎಫ್ರಾಯಿಮು ಹೇಳುತ್ತದೆ, ಇದು
ಭವಿಷ್ಯದ ಮಾತಾಗಿದೆ. ದೇವರು ಕೊನೆಗೂ ಜಯಿಸುತ್ತಾನೆ. ಇಲ್ಲಿ ಪ್ರೀತಿಯು ಜಯಿಸುತ್ತದೆ. ದೇವರು ಎಫ್ರಾಯಿಮಿಗೆ ಹೇಳಿದ್ದಾನೆ, ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ಬಿಟ್ಟು ಬಿಡಲಿ? ಆತನು ಹೀಗೂ ಹೇಳಿದ್ದಾನೆ, ಎಫ್ರಾಯಿಮನ್ನು ಬಿಟ್ಟು ಬಿಡಿರಿ, ಅದು ವಿಗ್ರಹಗಳ ಕಡೆಗೆ ತಿರುಗಿಕೊಂಡಿದೆ. ಈಗ ದೇವರು ಹೇಳುತ್ತಿದ್ದಾನೆ, ಎಫ್ರಾಯಿಮು ತಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂಬುದನ್ನು ತಿಳಿದುಕೊಂಡು ನನ್ನ ಕಡೆಗೆ ತಿರುಗಿಕೊಳ್ಳುವುದು. ಅದು ವಿಗ್ರಹಗಳ ಗೊಡವೆ ನನಗೆ ಇನ್ನೇಕೆ ಅಂದುಕೊಳ್ಳುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪಾಪದ ದುರಂತಗಳ ನಡುವೆ ಈ ಜಗತ್ತಿನಲ್ಲಿ ಈಗ ನಡೆಯುತ್ತಿರುವ ಮಾನವ ಜೀವಿತದ ನಾಟಕಗಳ ನಡುವೆ ದೇವರು ಜಯಗಳಿಸುತ್ತಾನೆಂಬುದನ್ನು ನಾನು ನಂಬದೇ ಇರಲಾರೆ. ನಾಶವಾಗುವವರಿಗಿಂತ ರಕ್ಷಿಸಲ್ಪಡುವವರು ಹೆಚ್ಚಾಗಿರುವರು ಎಂಬುದನ್ನು ನಾನು ನಂಬುತ್ತೇನೆ. ಇದು ಸ್ಪರ್ಜನ್ ಬೋಧಕರ ನಂಬಿಕೆಯೂ ಆಗಿತ್ತು. ಅವರು ಅದನ್ನು ಅನೇಕ ಬಾರಿ ಹೇಳಿದ್ದಾರೆ. ನೀವು ಈಗಿನ ದಿನಗಳನ್ನು ಆಸಕ್ತಿಯಿಂದ ಗಮನಿಸುತ್ತಿದ್ದೇವೆ. ನಾವು ಸುತ್ತಲಿನ ಜಗತ್ತನ್ನು ನೋಡುವಾಗ ಯೇಸು ಹೇಳಿದ ಚಿಕ್ಕ ಹಿಂಡು ಮಾತ್ರ ಕಾಣುತ್ತದೆ. ಅದು ಸಭೆಯಾಗಿದೆ. ಈ ಲೋಕದಿಂದ ಆತನು ಕರೆದುಕೊಳ್ಳುವ ಜನ. ಆದರೆ ಆತನು ಹಿಂದೆ ಅನೇಕರನ್ನು ರಕ್ಷಿಸಿದ್ದಾನೆ. ಉದಾಹರಣೆಗೆ, ಆತನು ಇಡೀ ನಿನವೆ ಪಟ್ಟಣದವರನ್ನೆಲ್ಲ ರಕ್ಷಿಸಿದನು. ಆದರೆ 100 ವರ್ಷಗಳ ಬಳಿಕ ಅವರು ಪುನಃ ಪಾಪಕ್ಕೆ ತಿರುಗಿಕೊಂಡದ್ದರಿಂದ ಆತನು ಅವರನ್ನು ಶಿಕ್ಷಿಸಬೇಕಾಯಿತು. ಹಿಂದೆಯೂ ಅನೇಕ ಭಕ್ತಿ ಸಂಜೀವನದ ಘಟನೆಗಳು ನಡೆದವು. ಆದರೆ ಭವಿಷ್ಯದಲ್ಲಿ ಅದೆಲ್ಲಕ್ಕಿಂತಲೂ ಹೆಚ್ಚಿನ ಜನರು ದೇವರ ಕಡೆಗೆ ತಿರುಗಿಕೊಳ್ಳಲಿದ್ದಾರೆ. ಇದು ಮಹಾಸಂಕಟ ಕಾಲದಲ್ಲಿ ನಡೆಯುವುದು. 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿಯೂ ರಕ್ಷಣೆಯು ಹೊಂದಲ್ಪಡುವುದು. ಪ್ರಿಯರೇ, ದೇವರು ಜಯಶಾಲಿಯಾಗಿದ್ದಾನೆ. ಪ್ರೀತಿಯು ಜಯಿಸುತ್ತದೆ. ನಮ್ಮ ದೇವರು ತನ್ನ ಸ್ವಂತ ರಥದಲ್ಲಿ ಜಯಶಾಲಿಯಾಗಿ ಬರಲಿದ್ದಾನೆ. ಆತನು ಸಾರ್ವಭೌಮನಾದ ದೇವರು. ಆ ರಥದ ಚಕ್ರದ ಅಡಿಗೆ ಸಿಲುಕುವವರನ್ನು ದೇವರೇ ಕಾಯಬೇಕು. ನಿಮ್ಮ ಕುರಿತು ನನಗೆ ತಿಳಿದಿಲ್ಲ, ಆದರೆ ನಾನು ದೇವರ ಜೊತೆಯಲ್ಲಿ ಸಾಗುವುದಕ್ಕೆ ಇಷ್ಟಪಡುತ್ತೇನೆ. ಈಗಲೂ ನಾನು ಆತನೊಂದಿಗೆ ನಡೆಯುತ್ತಿದ್ದೇನೆ. ಆದ್ದರಿಂದಲೇ ನಾವು ಆತನ ವಾಕ್ಯವನ್ನು ತಿಳುಕೊಳ್ಳುವುದು ಅತಿ ಅವಶ್ಯವಾಗಿರುತ್ತದೆ. ಪ್ರಿಯರೇ, ನಾವು ಜೀವಿಸುವ ಈ ಕಷ್ಟಕರವಾದ ದಿನಗಳಲ್ಲಿ ಆತನ ಚಿತ್ತದೊಳಗೆ ಹೇಗೆ ಉಳಿಯುವುದೆಂಬುದನ್ನು ತಿಳಿದುಕೊಳ್ಳಲಿಕ್ಕಾಗಿ ಆತನ ವಾಕ್ಯದಲ್ಲಿ ನೆಲೆಗೊಳ್ಳೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕವು ಅದರ ಆಶೆಗಳು ಗತಿಸಿ ಹೋಗುತ್ತದೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಸದಾಕಾಲ ಇರುತ್ತಾನೆ. ಆತನ ವಾಕ್ಯವು ಎಂದಿಗೂ ಅಳಿದು ಹೋಗುವುದಿಲ್ಲ. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಆತನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ಮಹಾಕೃಪೆಯಿಂದ ಓಶೇಯನ ಪ್ರವಾದನೆ ಗ್ರಂಥದ ಅಧ್ಯಯನವನ್ನು ಮಾಡುವಂತೆ ನಮಗೆ ಸಹಾಯ ಮಾಡಿದ್ದಿ. ಪ್ರತಿಯೊಂದು ಹಂತದಲ್ಲೂ ಅದ್ಭುತವಾದ ಸತ್ಯಗಳು ನಮಗೆ ತಿಳಿಯಪಡಿಸಿದ್ದಿ. ನಮ್ಮನ್ನು ಆಶೀರ್ವದಿಸಿದ್ದಿ, ಬಲಪಡಿಸಿದ್ದಿ, ಎಚ್ಚರಿಸಿದ್ದಿ. ನಿನ್ನ ಕಡೆಗೆ ತಿರುಗಿಕೊಂಡ ಜೀವಿತ ನಡೆಸುವುದಕ್ಕಾಗಿ ಕರೆಯನ್ನು ಕೊಟ್ಟಿದ್ದಿ. ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಾವು ಯಾರಾಗಿದ್ದೇವೆ, ಏನಾಗಿದ್ದೇವೆ ಎಂಬುದನ್ನು ನೀನು ಬಲ್ಲೆ ಸ್ವಾಮಿ. ದೇವರೇ, ನಿನ್ನ ಜೊತೆ ಇದ್ದುಕೊಂಡು ನಿನ್ನನ್ನೇ ಪ್ರೀತಿ ಮಾಡುತ್ತಾ, ನಿನ್ನ ವಾಕ್ಯವನ್ನೇ ಕೈಕೊಂಡು ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಪಾಪದ ದುರಂತಗಳ ನಡುವೆ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಮಾನವ ಜೀವಿತದ ನಾಟಕದ ನಡುವೆ ದೇವರ ಪ್ರೀತಿಯು ಜಯಿಸುತ್ತದೆ. ಇದು ಇಸ್ರಾಯೇಲ್ಯರ ಜೀವಿತದಲ್ಲಿಯೂ ನಮ್ಮ ಜೀವಿತದಲ್ಲಿಯೂ ನಿಜವಾಗುತ್ತದೆ. ಹೋಶೇಯನ ಗ್ರಂಥದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಆತ್ಮಿಕ ಸತ್ಯಗಳಿಗೆ ವಿಧೇಯರಾಗಿರೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವೂ ಆಳವಾಗಿಯೂ ಆಶೀರ್ವಾದದಾಯಕವಾಗಿಯೂ ಆಗಿತ್ತಲ್ಲವೇ? ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನದಲ್ಲಿ ಭೇಟಿಯಾಗೋಣ. ವಂದನೆಗಳು.